चतुर्भुजं प्रसन्नवदनं जयेत्। वरदरं विष्णु शशिवर्णं चतुर्भुजं प्रसन्नवदनं जयेत्। विष्णु शशिवर्णं चतुर्भुजं प्रसन्न ಮಾತ್ರ ಈ ಜಮಾಖರ್ಚನ್ನ ಈ ವೇದಿಕೆಯಲ್ಲಿ ಮಂಡಿಸ್ತಾ ಇದ್ದೀವಿ. 1/3/25ಕ್ಕೆ ಪ್ರಾರಂಭಿಕ ಶುಲ್ಕ 19,18,875 ರೂಪಾಯಿ ಪ್ರಾರಂಭಿಕ ಶುಲ್ಕ ಇರ್ತದೆ. ನಿವೇಶನ, ಮನೆ ಕಂದಾಯ ಮತ್ತು ದೀಪ ತೆರಿಗೆ ಇತರೆ ತೆರಿಗೆಯಿಂದ 3,49,574 ರೂಪಾಯಿ ವಸೂಲಿಯಾಗಿರುತ್ತದೆ. ಒಟ್ಟು 22,68,449 ರೂಪಾಯಿ ಆಗಿರುತ್ತದೆ ಜಮಾ. ಇದರಲ್ಲಿ ಖರ್ಚು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ 6,28,035 ರೂಪಾಯಿ ಖರ್ಚಾಗಿದೆ. ಸಿಬ್ಬಂದಿಗಳ ವೇತನಕ್ಕೆ ಹಣ ವರ್ಗಾವಣೆಗೆ 8,66,274 ರೂಪಾಯಿ ಖರ್ಚಾಗಿದೆ. ಚೆನ್ನಕೇಶ್ವರ ಆರ್ಡಿಎಸ್ ಅವರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಡಿಯುವ ನೀರು ಪಂಪು ಮೋಟರ್ ದುರಸ್ತಿಗೆ 19,690 ರೂಪಾಯಿ ಖರ್ಚಾಗಿದೆ. JK ಹಾರ್ಡ್ವೇರ್ ಅವರಿಂದ ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ಪಂಪು ಮೋಟರ್ ದುರಸ್ತಿ ವೆಚ್ಚಕ್ಕೆ 44,205 ರೂಪಾಯಿ ಖರ್ಚಾಗಿದೆ. ಸಿದ್ದಯ್ಯನಪಾಳ್ಯ ಗ್ರಾಮದ ಕುಡಿಯುವ ನೀರಿನ ಘಟಕಕ್ಕೆ ಯಂತ್ರೋಪಕರಣ ಅಳವಡಿಕೆಗೆ 57,599 ರೂಪಾಯಿ ಖರ್ಚಾಗಿದೆ. ಚುನಾಯಿತ ಪ್ರತಿಗಳ ನಾಮಫಲಕ ಅಳವಡಿಸಿದ್ದು 9,204 ರೂಪಾಯಿ ಆಗಿದೆ. ಭುವನೇಶ್ವರಿ ವೈಂಡಿಂಗ್ನವರಿಂದ ವನಕಳಸಪುರ ಗ್ರಾಮದ ಆರೋಗ್ಯಧಾಮದ ಕೊಳವೆಗೆ ಪಂಪು ಮೋಟರ್ ಅಳವಡಿಸಿರೋದು 53,000. ಶ್ರೀ RMS ಎಂಟರ್ಪ್ರೈಸಸ್ ಅವರಿಂದ JCBಯಿಂದ ಸ್ವಚ್ಛಗೊಳಿಸಿದ ಟ್ರ್ಯಾಕ್ಟರ್ ಮೂಲಕ ಹೊರಸಾಗಿದ್ದ ಬಾಡಿಗೆ ಟ್ರ್ಯಾಕ್ಟರ್ ಬಾಡಿಗೆ 61,695 ರೂಪಾಯಿ. ಚಿನ್ನಯ್ಯನಪಾಳ್ಯ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ನೆಲಸಂಪುಗೆ ರಿಂಗ್ ಅಳವಡಿಸಿರೋದು 7,800 ರೂಪಾಯಿ. ಮಕ್ಕಳ ಗ್ರಾಮ ಸಭೆಗೆ ಪೆಂಡಾಲ್ ಖರ್ಚು, ಚೇರು, ವ್ಯಾಟ್ಗಳನ್ನು ಹಾಕಿಸಿದ್ದು 9,300 ರೂಪಾಯಿ. ಅಧ್ಯಕ್ಷರ ಚುನಾವಣೆ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿಡಿಯೋ ಕವರೇಜ್ ಮಾಡಿಸಿದ್ದು 22,200 ರೂಪಾಯಿ. VRW ಬೈರರೆಡ್ಡಿ ಅವರಿಗೆ ಮಾಸಿಕ ಸಹಾಯಧನ ನೀಡಿರುವುದು 6,000 ರೂಪಾಯಿ. ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗೆ ಮತ್ತು ಶಾಲು ಹಾಗೂ ಇತರೆ ಮೂವ್ಮೆಂಟ್ಗಳು ಖರೀದಿ ಮಾಡಿ ವಿತರಣೆ ಮಾಡಿರೋದು 92,380 ರೂಪಾಯಿ. ಗ್ರಾಮ ಪಂಚಾಯತಿ ಕಚೇರಿಗೆ ನಮೂನೆಗಳು ಮತ್ತು ಸ್ಟೇಷನರಿ ಪುಸ್ತಕ ಖರೀದಿ ಮಾಡಿರೋದು 45,370 ರೂಪಾಯಿ. ಮಕ್ಕಳ ಗ್ರಾಮ ಸಭೆ ಪ್ರಯುಕ್ತ ಮಕ್ಕಳನ್ನು ಬಸ್ಸಿನ ಮುಖಾಂತರ ಕರೆತಂದ ಬಾಡಿಗೆ ಬಾಬತ್ತು 10,000 ರೂಪಾಯಿ. ಕಚೇರಿ ಪ್ರಿಂಟರ್ ಕಾರ್ಟ್ರೇಜ್ ರೀಫಿಲ್ಲಿಂಗ್ ಮಾಡಿಸಿದ ಬಾಬತ್ತು 3,100 ರೂಪಾಯಿ. SLV ಸೆರಾಮಿಕ್ಸ್ ಕುಡಿಯುವ ನೀರಿನ ಬಿಡಿ ಭಾಗಗಳ ಖರೀದಿ 68,060 ರೂಪಾಯಿ. ಗ್ರಾಮ ಪಂಚಾಯತ್ ಕಚೇರಿಯನ್ನು ಪ್ರತಿದಿನ ಧ್ವಜಾರೋಹಣ ಮಾಡಿರುವುದು ಗೌರವಧನ ಪಾವತಿ ಮಾಡಿರುವುದು 19,080 ರೂಪಾಯಿ. ಗ್ರಾಮ ಪಂಚಾಯತಿ ಬೀರು ಮತ್ತು ಟೇಬಲ್ಗಳಿಗೆ ಲಾಕರ್ಗಳನ್ನು ಬದಲಾವಣೆ ಮಾಡಿಸಿದ್ದು 16,750 ರೂಪಾಯಿ. ಒಟ್ಟು 14,30,747 ರೂಪಾಯಿ ಖರ್ಚಾಗಿದೆ. ಅದೇ ರೀತಿ ಗೋಶ್ವಾರೆ 1/3/2020 ಪ್ರಾರಂಭಿಕ ಶುಲ್ಕ 19,18,875 ರೂಪಾಯಿ. ವಸೂಲಿದು 3,49,574 ರೂಪಾಯಿ. ಒಟ್ಟು 22,68,449 ರೂಪಾಯಿ. ಖರ್ಚು 14,30,030. ಒಂದು 5-6 ಸಂಘದವ್ರು ಹೋಗಿ ಒಂದ್ ಕಡೆ ಕುತ್ಕೊಂಡು ಅದಕ್ಕೆ ಒಂದು ಜಾಗ ಮಾಡಿಕೊಟ್ಟು ಒಂದು ಕಟ್ಟಡ ಕಟ್ಕೊಟ್ರೆ ಅವ್ರಿಗೆ ಉಪಯೋಗ ಆಗ್ತೈತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಿ ಖಾಲಿ ನಿವೇಶನ ಇದೆ ನಾನು ಸದಸ್ಯರ ಜೊತೆ ಚರ್ಚೆ ಮಾಡಿ ಎಲ್ಲಾದ್ರೂ ಸಾಧ್ಯತೆ ಇದ್ರೆ ಅದನ್ನ ನಮ್ಮ ಪಂಚಾಯತಿ ವತಿಯಿಂದ ನಿರ್ಮಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬೇರೆ ಕಂಪ್ನಿಗಳವರು ಬೇರೆ ಕಡೆಯಿಂದ ಬಂದು ಹೆಣ್ಮಕ್ಳು ಕೆಲಸ ಮಾಡೋದು, ಅವ್ರಿಗೆ ಅವಶ್ಯಕತೆ ಇದ್ದಾಗ ಹೆಣ್ಮಕ್ಳನ್ನ ಕರ್ಕೊಂಡು ಗೌರಿನಹಳ್ಳಿ ಇರೋ ಎಂತ ಹೆಣ್ಮಕ್ಳನ್ನ ಕರ್ಕೊಂಡು ಅವ್ರು ಬೇಡ ಅನ್ನೋ ಟೈಮಲ್ಲಿ ಅವ್ರಿಗೆ ತೆಗೆದು ಹೊರಗಡೆ ಹಾಕಿದ್ದಾರಲ್ಲ, ಅದು ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಖಂಡಿತ ನಿಮ್ಮ ಮನವಿನ ಲಿಖಿತ ನನಗೆ ಕೊಡಿ. ಈಗ ನಾನು ಬಂದಿದ್ದೀನಿ, ನನಗೆ ಕೊಡಿ. ನಾನು ಅದಕ್ಕೆ ಏನು ಆಕ್ಷನ್ ತಗೊಂಡು ತಮಗೆ ಅದನ್ನ ನ್ಯಾಯ ಕೊಡಿಸೋದಕ್ಕೆ ಎಲ್ರಿಗೂ ಯಾರು ಮಹಿಳೆಯರು ಅದರಿಂದ ವಂಚಿತರಾಗಿದ್ದಾರೆ ಅವ್ರು ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ. ಮತ್ತೆ ಇಲ್ಲಿ ಇದೆ ಅನ್ನೋದನ್ನ ಅರ್ಜಿಗಳನ್ನ ತಗೊಳ್ಳೋಂತ ಮುಖಾಂತರ
ಈ ದಲಿತರಿಗಿರುವಂಥದ್ದು, ಇವಾಗ ಬಿಲ್ ಕಲೆಕ್ಟರ್ ಇರ್ಬೋದು, ಇಲ್ಲ ಬೇರೆ ಬೇರೆ ಒಂದು ನಮ್ಮ ದಲಿತ ಹೆಣ್ಮಕ್ಳಿಗಿರೋವಂಥದ್ದನ್ನ ಅರ್ಜಿಗಳನ್ನ ತಗೊಳ್ರಿ. ಅವ್ರಿಗೆ ಯಾರಿಗೆ ಅಂತ ಅವಶ್ಯಕತೆ ಇದೆ ಕೆಲಸದ್ದು ಅವ್ರ ಅರ್ಜಿ ಹಾಕೊಳ್ತಾರೆ. ಅದಕ್ಕೆ ಅದನ್ನ ನಾವು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನಾವು ಇಲ್ಲಿ ಏನು ಕೊರತೆ ಇದೆ ಅದನ್ನ ಜಿಲ್ಲಾ ಪಂಚಾಯತಿಗೆ ಬರೆದಿದ್ದೀವಿ. ಈಗ ಆಲ್ರೆಡಿ ಅವ್ರು ಅಲ್ಲಿಂದ ರಿಪ್ಲೈ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ. ಅದು ಪಿ ಡಿ ಸಾಹೇಬ್ರ ಹತ್ರ ಚರ್ಚೆ ಮಾಡಿ ಮತ್ತೆ ಇಲ್ಲಿನ ಒಂದು ಲೆಟರ್ ಹಾಕಂತ ಕೆಲಸ ಮಾಡ್ತೀವಿ. ಎಷ್ಟು ಖಾಲಿ ಇದೆ ನಮ್ಮಲ್ಲಿ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ ಅವರು. ನಾವು ಅದನ್ನು ಬರೆದು ಕಳಿಸ್ತೀವಿ. ಅದಾದಮೇಲೆ ಏನು ಬರುತ್ತೋ ಅದು ಬಂದಮೇಲೆ ಕಾಲ್ ಫಾರ್ ಮಾಡ್ತೀವಿ. ಯಾರಿಗೆ ಅದು ಅವಶ್ಯಕತೆ ಇದೆ ಮತ್ತು ಯಾರು ಫಲಾನುಭವಿಗಳು ಇರ್ತಾರೆ ಅವ್ರಿಗೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಇನ್ನೊಂದು ನಿಮ್ಮ ಕೈಯಲ್ಲಿ ಅಂತ ಹೇಳಿದ್ರು, ಆದರೂ ನಾನು ಅದನ್ನ ಮಾಡಿ ನಾನೇ ಸ್ವತಃ ಹೋಗಿ ಕೆಲಸ ಮಾಡಿ ಅದ್ರ ಬಿಲ್ ಬರಲಿಲ್ಲ. ಆದರೆ ನಿಮಗೇನಾದರೂ ಒಂದು ಕಡೆ ಬಿಲ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಪಂಚಾಯಿತಿಗೆ ಎತ್ಕೊಂಡು ವರ್ಗಾವಣೆ ಮಾಡ್ಕೊಳ್ತೀರಾ. ನನಗೆ 1 ಲಕ್ಷದವರೆಗೂ ಅದು ಬಿಲ್ ಆಗಲಿಲ್ಲ. ನಾನು ಸುಮಾರು ಸರಿ ತಾಲೂಕ್ ಪಂಚಾಯಿತಿಗೆ ಅಲ್ದಿದ್ದೀನಿ, ನನಗದಾಗಲಿಲ್ಲ. ಆದರೆ ನಿಮಗೆ ಮಾಡ್ಕೊಳ್ಳೋ ಸಂದರ್ಭ ಬಂದಾಗ ನೀವು ಹೇಗೆ ಬೇಕಾದರೂ ಮಾಡ್ಕೊಳ್ತೀರಾ. ಈಗ ಬೇರೆ ಹೆಣ್ಮಕ್ಳಿಗೂ ಒಂದು ಆಕ್ಷನ್ ಪ್ಲಾನ್ಗೆ ನೀವು ಸೇರಿಸ್ಬಿಟ್ಟು ಕೆಲಸಗಳನ್ನ, ಈ ಕೆರೆ ಕೆಲಸ ಆಗಿರ್ಬೋದು, ಇಲ್ಲ ಸಮುದಾಯದ ಕೆಲಸ ಆಗಿರ್ಬೋದು, ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ನೀವು ಈ ಥರ ಕೆಲಸ ಇದೆ ಅಂತ ನೀವು ಹೇಳಿದಾಗ ಹೆಣ್ಮಕ್ಳು ಹೋಗಿ ಮಾಡ್ಕೊತಾರೆ. ನೀವು ಒಂದು ಆಕ್ಷನ್ ಪ್ಲಾನ್ಗೆ ಸೇರಿಸಲ್ಲ, ಒಂದು ಕೆಲಸ ಎಲ್ಲಿದೆ ಅಂತ ಗೊತ್ತಿರಲ್ಲ. ನೀವು ರೀಸೆಂಟಾಗಿ ಬಂದಿರ್ಬೋದು, ಆದರೆ ನೀವು ಅದನ್ನೆಲ್ಲ ತೆಗೆಸ್ಕೊಂಡು ನೋಡಿ ಈಗ ಮಹಿಳಾ ಗ್ರಾಮ ಸಭೆ ಇರೋದ್ರಿಂದ ಹೆಣ್ಮಕ್ಳಿಗೆ ಏನು ಅನುಕೂಲ ಆಗ್ತೈತೆ, ಯಾವುದರಿಂದ ದುಡ್ಕೊಳ್ತಾರೆ ಅನ್ನೋದನ್ನ ನೀವು ನೋಡಿ ಅವ್ರಿಗೆ ಕೆಲಸನ ನೀವು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನೋಡಿ ಸರ್, ಏನು ಮಾಡಿದ್ದಾರೆ, ಮೊಬೈಲ್ ಎನೇಬಲ್ GPS ಫೋಟೋ ನೀವು ಬೆಳಗ್ಗೆ ಇರಬೇಕು, ಸಾಯಂಕಾಲ ಅದನ್ನ ನೀವೇ ಹೇಳ್ಬೇಡ್ರಿ. ಕೆಲಸ ಕೊಟ್ಟು ಅವ್ರು ಮಾಡ್ಲಿಲ್ಲ ಅಂತಂದಾಗ ಹೇಳ್ಬೇಡ್ರಿ. ನೀವು ಫಸ್ಟೇ ಕ್ವಶನ್ ಮಾಡ್ಬೇಡ್ರಿ. ಫಸ್ಟ್ ಕೆಲಸ ಕೊಡ್ರಿ ಅವ್ರಿಗೆ. ಅದಾದ್ಮೇಲೆ ಅವ್ರು ಮಾಡ್ಲಿಲ್ಲ ಅಂತಂದ್ರೆ ನೀವು ಕ್ವಶನ್ ಮಾಡ್ಬೇಕು. ಕ್ವಶನ್ ಮಾಡ್ತಾ ಇಲ್ಲ ನೋಡಿ, ಇದೇ ಹೇಳೋ ರೀತಿನೇ ಆಗಿದೆ ನೋಡಿ. ಅಂತಂದ್ರೆ ಇರೋ ನೋಡಿ, ನೀವು ಮಾಡೋ ಟೈಮ್ ಏನೇನಿತ್ತು ಕೇಳಿ. 1 ಟೈಮ್ ಅಷ್ಟೇ ಫೋಟೋ ತೆಗಿತಾ ಇದ್ರಿ, ಇವಾಗ ಆ ಥರ ಇಲ್ಲ. ಎವ್ರಿ ಡೇ ಬೆಳಗ್ಗೆ ಸಾಯಂಕಾಲ ತೆಗಿದ್ವಿ. ನಾವು ಮಾಡಿಕೊಡ್ತೀನಿ ಅಂತ ನಮಗೂ ಅದ್ರ ಅರಿವಿದೆ ಸರ್. ಬೆಳಗ್ಗೆ ಆಯ್ತು, ಗೊತ್ತಿದೆ. ನೀವೆಲ್ಲ ಜಾಬ್ ಕೋಡ್ ರಿನ್ಯೂವಲ್ ಮಾಡಿಸಿ ನಮಗೆ ನೀವು ಅರ್ಜಿ ಕೊಟ್ಟು, ಈಗ ಹಿಂದೆ ಏನಾಗಿತ್ತು, ಹಿಂದೆ ಕೊಟ್ಟಿದ್ವಿ ಅದು ಬಿಟ್ಬಿಡಿ. ಈಗ ಏನು ನಡೀತಾ ಇದೆ, ಈಗ ಈ ಸಭೆಗೆ, ಈ ಗ್ರಾಮ ಸಭೆಗೆ ನಿಮ್ಮ ಅಹವಾಲುಗಳೇನಿದೆ, ನಿಮ್ಮ ಅರ್ಜಿಗಳನ್ನು ಕೊಡಿ. ಅದ್ರ ಬಗ್ಗೆ ಏನು ನಾವು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ನೀವು ಕ್ವಶನ್ ಮಾಡಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಈ ಹಿಂದೆ ನಮ್ಗೆ 1 ಲಕ್ಷ ರೂಪಾಯಿ ನಾಮ ಹಾಕಿದ್ರೆ ಈ ಹಿಂದೆ ಎನ್ಕ್ವೈರಿ ಇದೆ, ಅದಾದ್ಮೇಲೆ ಕೊಡ್ತಾರೆ ನಿಮಗೆ. ಈಗ ಏನೇನಾಗಿದೆ ಎಲ್ಲ ಎನ್ಕ್ವೈರಿ ಇದೆ, ಕೊಡ್ಬೇಕು. ಆಯ್ತು, ನಮ್ಮ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ. ನಾನು ಹೇಳ್ತಾ ಇದ್ದೀನಿ, ನೀವು ಅಧಿಕೃತವಾಗಿ ಅರ್ಜಿಗಳನ್ನ ಕೊಟ್ಟು ನೀವು ಅಧಿಕೃತವಾಗಿ ಕೆಲಸ ಮಾಡಿರೋದಿದ್ರೆ ಅದೇನಿದೆ ಕೊಡೋಣ. ಅಂದ್ರೆ ಅಧ್ಯಕ್ಷರ ಗಮನಕ್ಕೆ ಬರ್ದೆ ನಮ್ಗೆ ಕೆಲಸ ಕೊಟ್ರ PDO ಸರ್. ನಾನು ಹೇಳ್ತಾ ಇದ್ದೀನಿ, ಈಗ ಹೊಸ ಜಾರ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ಅಲ್ಲಲ್ಲ, ಈಗ ಹೊಸ ಅಧ್ಯಕ್ಷರು ಮತ್ತೆ ಹೊಸ PDO ಬಂದಿದೆ. ಈಗ ಇಡೀ ಸುರಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿ ವರ್ಗನೂ ಹೊಸದಾಗೆ ಬಂದಿರೋದು. ಈಗ ನಿಮ್ಗೆ ಕೊಟ್ಟಿರುವಂಥ ಅರ್ಜಿಗಳು ನಮಗೆ ಲಭ್ಯ ಇಲ್ಲ. ನೀವು ಹೊಸದಾಗಿ ಅರ್ಜಿ ಕೊಡಿ. ನೀವು ಅರ್ಜಿಗಳು ಅದೆಲ್ಲ ಎನ್ಕ್ವೈರಿ ಇದೆ, ಅದೆಲ್ಲ ನೀವು ತಾಲೂಕ್ ಪಂಚಾಯತಿಲಿ, ಜಿಲ್ಲಾ ಪಂಚಾಯತಿಲಿ ಅರ್ಜಿ ಕೊಟ್ಬಿಟ್ಟು. ನಿಮ್ಮನ್ನ ದೂರ್ತಾ ಇಲ್ಲ ನಾನು. ಹಿಂದೆ ಯಾರು ನಮ್ಗೆ PDO ಕೆಲಸ ಕೊಟ್ರಲ್ವಾ, ಅಂದ್ರೆ ಅಧ್ಯಕ್ಷ ನೀವು 1 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕೊಡ್ಬೇಕು? ನಾನು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಕೆಲಸನ ನಾನು ಹೋಗಿ ರಾಜಕಾಲುವೆಲ್ಲಿ ನಾನೇ ಸ್ವತಃ ಮಣ್ಣು ತೆಗೆದಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ. ಈಗ ಬಂದಿರೋ ಅಧ್ಯಕ್ಷರಿಗೆ ಸಲ್ಲಿಸಿ ಮಾಡಿಲ್ಲ ಅಂತಂದಾಗ ಹೇಳಿ, ಅವಾಗೆಲ್ಲ ಮೀಡಿಯಾನು ಕರೆಸಿ ಕೇಳಿ. ಕಾಮಗಾರಿ ಸರಿ, ನಾನು ಅದು ಒಪ್ಕೊಳ್ತೀನಿ. ಕಾಮಗಾರಿ 24, 23, 24ನೇ ಯೋಜನೆ ಕಾರ್ಯಕ್ರಮಗಳನ್ನ ನೀವು 25, 26 ಚರ್ಚೆ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ನೀವು ಮಾಡಿರೋದಕ್ಕೆ ನನಗೆ ದಾಖಲೆ ಸಲ್ಲಿಸಿ. ಏನು ಉಳಿಕೆ ಇದೆ, ಏನು ಪೆಂಡಿಂಗ್ ಇದೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಮುಗೀತು, ಇನ್ನು ತಿರುಗಿ ಚರ್ಚೆ ಮಾಡಬಾರ್ದು. ನಾವು ಹೇಳೋದು ಕೇಳಿಸ್ಕೊಳ್ಳಿ ಮೇಡಮ್. ನೀವು ಕ್ವಶನ್ ಹೇಳ್ತಾ ಇದ್ದೀರಾ, ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ನೀವು ಮಾಡಿದ್ದೀರಾ, ಕೆಲಸ ಮಾಡಿದ್ದೀರಾ, ಅದು ಪ್ರೂಫ್ ಇದೆ, ಒಪ್ಕೊಳ್ತೀನಿ. ಅರ್ಜಿ ಕೊಟ್ಟಿದ್ರೆ ನಾನೇನು ಹೇಳ್ತಾ ಇದ್ದೀನಿ, ನೀವು ಅರ್ಜಿ ಕೊಡಿ. ಖಾಲಿ ನಾವು ಈ ಥರ ಮಾಡಿದ್ವಿ, ನಮಗೆ ಬಂದಿಲ್ಲ ಸರ್ ಅಂತ ಅರ್ಜಿ ಕೊಡಿ. ನಿಮ್ಮ ದಾಖಲೆ ಸಲ್ಲಿಸಿ ಅಂತ ನಾನು ಕೇಳ್ತಾ ಇಲ್ಲ. ನೀವು ಅರ್ಜಿ ಕೊಡಿ. ನಿಮ್ಮ ಈ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಅಧ್ಯಕ್ಷರೇ. ಈ ಹಿಂದೆ ನಾನು ಕಾಮಗಾರಿ ಮಾಡಿದ್ದೀನಿ, ನಂದು ಇಷ್ಟೊಂದು ಅಮೌಂಟ್ ಬಿಡುಗಡೆ ಆಗಿದೆ, ಬಾಕಿ ಇಷ್ಟು ಪೆಂಡಿಂಗ್ ಇದೆ, ದಯವಿಟ್ಟು ಕೊಡಿಸ್ಕೊಡಿ ಅಂತ ಕೇಳಿದಾಗ ನಾನು ಅದನ್ನು ಅಧಿಕಾರಿಗಳ ಹತ್ರ ಮಾತಾಡಿ ಕೊಡಿಸ್ಕೊಡ್ತೀನಿ ಅಷ್ಟೇ. ಬೇರೆ ಹಿಂಗ್ ಮಾಡ್ತಾ ಇದ್ದಾರೆ, ನಾವೇನೋ ಮೋಸ ಮಾಡೋ ತರ ಹೇಳ್ತಾ ಇದ್ದೀರಾ. ನಾನು ನಿಮ್ಗೆ ಹೇಳ್ತಾ ಇಲ್ಲ ಸರ್, ಈಗ ನಿಮ್ಗೆ ಹೇಳ್ಬೇಕು. ಯಾಕಂದ್ರೆ ಏನು ಮಾಹಿತಿ ನಮಗೇನು ತಿಳಿದಿಲ್ಲ, ಗೊತ್ತಾಗ್ತಾ ಇಲ್ಲ. ಅರ್ಜಿಗಳು ಕೊಟ್ಟಿದ್ದೀವಿ, ಮೂಲ ದಾಖಲೆ ಕೊಡಿ ಅಂತ ಹೇಳಿದ್ದಾರೆ, ಮೂಲ ದಾಖಲೆನೂ ಕೊಟ್ಟಿದ್ದೀವಿ. ಮತ್ತೆ ಬಂದು ಅಲ್ಲಿ ಇದು ಮಾಡಿದ ಸರ್, ವನ್ನಕಳಶಾಪುರ ಯಾವ ಸೈಟ್ ನಂಬರು ಏನಾಗಿದೆ,
ಸರ್ ನರಸಿಂಹಯ್ಯ ರಾಮಕ್ಕ ಸೈಟು ಅವರು ಅವ್ರ ಸೈಟ್ನ ವರ್ಷಾನುಗಳಿಂದ 100 ವರ್ಷಗಳಿಂದ ನರಸಿಂಹಯ್ಯ ರಾಮಕ್ಕನೇ ಇದ್ದಾರೆ. ಆ ಸೈಟು ನಾವು ವರ್ಷಗಳಿಂದ ನಾವು ಅನುಭವದಲ್ಲೇ ನಾವೇ ಇರೋದು. ಅಜ್ಜಿನ ಸಾಕೊಂಡು ನಾನು ಇದ್ದೀನಿ. ಆದರೆ ನಾನು ಅದನ್ನು ಬಂದು ನೋಡಿ ಇದಂತ ಇಲ್ಲ. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಬೇರೆಯವ್ರು ಮಾಡಿಕೊಂಡು ಒಂದು 10 ವರ್ಷಕ್ಕೆ ಮೇಲೆ ಆಗೈತೆ, ನಮಗೆ ಗೊತ್ತಿಲ್ಲ. ನಮ್ಮ ತಾತ ಈಗ ಆಯ್ತು, ನೀವು ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀರಾ. ನಮ್ಮ ಯಜಮಾನ್ರ ಆಸ್ತಿ ಅವ್ರು ಮಾಡ್ಕೊಂಡಿರೋದು. ನಾವು ಎಷ್ಟೋ ದಿನದಿಂದ ಆಸ್ತಿ ಮೇಲೆ ಇರೋದು. ಇಟ್ಕೊಂಡು ಅವನು ಇನ್ನೇನು 1000 ವರ್ಷ ಆಯ್ತು ಅವನದಾದ್ರೆ ಅವನು ಯಾಕೆ ಬಂದು ನಾವು ಅಲ್ಲಿ ಇದ್ರೆ ಕೇಳಿಲ್ಲ ಅವನು, ನಾವು ಮಾಡ್ತಾ ಇದ್ರೆ ಇವಾಗ ಬಂದು ನಮ್ಮ ತಾತದ ಆಸ್ತಿ ಅಂದರೆ ಆಯ್ತು. ಈಗ ಅರ್ಜಿ ಕೊಟ್ಟಿದ್ದಾರೆ, ಒಂದು ನಿಮಿಷ ನಮ್ಮ ಕಾರ್ಯದರ್ಶಿ ಅವರು ಹೇಳ್ತಾರೆ ಅದ್ರ ಬಗ್ಗೆ. ಮೂಲ ಅದ್ರೊಳಗೆ 3 ಜನ ಮಕ್ಕಳು ಅವ್ರಿಗೆ, ನರಸಿಂಹಯ್ಯ, ಅಣ್ಣಪ್ಪ, ನಾರಾಯಣಪ್ಪ ಅಂತ. ಮಾಹಿತಿ ಕಲಿಯಾಕಿ ಕೇಳಿ. ಮಂಚಪ್ಪ ಮೂಲಾಧಾರ, ಮೂಲ ಮೇನು ಇಲ್ಲಿ ಬಂದಿರೋದು ನಂಗೆ ಮಾಹಿತಿ. ಅದ್ರೊಳಗೆ ನರಸಿಂಹಯ್ಯ, ಅಣ್ಣಪ್ಪ, ನಾರಾಯಣಪ್ಪ ಅಂತ 3 ಜನ ಮಕ್ಕಳು ಅವ್ರಿಗೆ. ಆಯ್ತಾ? ಆ ಮಂಚಪ್ಪನಿಗೆ 3 ಆಸ್ತಿಗಳು ಅಲ್ಲಿ ಗ್ರಾಮ ಠಾಣದಲ್ಲಿ. ಅದರೊಳಗೆ ಒಂದನ್ನ ನರಸಿಂಹಯ್ಯ ಅನ್ನೋರಿಗೆ, ಇನ್ನೊಬ್ರಿಗೆ ಅಣ್ಣಪ್ಪನಿಗೊಂದು, ನಾರಾಯಣಪ್ಪನಿಗೊಂದು 3 ಭಾಗ ಮಾಡ್ಕೊಂಡವ್ರೆ ಅಂತ ವಿಷಯ. ಅದಕ್ಕೆ ಯಾವುದೇ ದಾಖಲಾತಿ ಕೊಟ್ಟಿಲ್ಲ ನಮ್ಗೆ. ಆ ದಾಖಲಾತಿ ಕೊಟ್ಟರೆ ನಾರಾಯಣಪ್ಪನಿಗೆ ಸೇರಿರ್ತಕ್ಕಂಥ ಆಸ್ತಿ ದಾಖಲೆ ಕೊಟ್ಟರೆ ನಾರಾಯಣಪ್ಪನಿಗೆ ಮಾಡ್ಕೊಡ್ತೀವಿ. ಅವ್ರ ಫ್ಯಾಮಿಲಿಯಿಂದ ನಾರಾಯಣಮ್ಮನ ಆನಂದನಿಗೂ ಬರುತ್ತೆ. ಅಥವಾ ನರಸಿಂಹಯ್ಯನಿಂದ ರಾಮಪ್ಪನಿಂದ ಅಶ್ವತ್ಥ ಆನಂದ ಮಾಡ್ಕೊಂಡಿರೋದು ತಾನೇ ನಿಮ್ಗೆ. ಅದು ಬಿಡಿ, ನೀವು ಹೇಳ್ತಾ ಇರೋದು, ನಿಮ್ಗೆ ಹೇಳ್ತಾ ಇರೋದು ನಾವು. ನೀವ್ ಹೇಳ್ತಾ ಇದ್ದೀರಾ, ನಾವು ಹೇಳ್ತಾ ಇದ್ದೀವಿ. ಯಾರು ಹೇಳಿ. ನರಸಿಂಹಯ್ಯ, ಅಣ್ಣಪ್ಪ, ನಾರಾಯಣಪ್ಪ 3 ಜನ ಅಣ್ಣ ತಮ್ಮದಿರಾ? ಕರೆಕ್ಟಾ? 3 ಜನ ನೀವು ವಿಭಾಗ ಮಾಡ್ಕೊಂಡಿರೋ ಪುಸ್ತಕ ತಂದ್ಕೊಡಿ. ಯಾರು ವಿಭಾಗ ಮಾಡ್ಕೊಂಡು ಯಾರು ಸೇರಿದ್ರೆ ಅವ್ರ ಖಾತೆ ಮಾಡ್ಕೊಡ್ತೀವಿ. ಅಷ್ಟೇ ಪಾಯಿಂಟ್. ಯಾರು ವಿಭಾಗ ಮಾಡ್ಕೊಳ್ಳೋದು? ನೀವು 3 ಜನ ಸೇರಿ ಮಾಡ್ಕೊಂಡಿರ್ಬೇಕು. ನರಸಿಂಹಯ್ಯ ತೀರೋಗಿದ್ದಾರೆ, ಮಾಡ್ಕೊಡೋರು ಯಾರಿದ್ದಾರೆ? ಅವ್ರ ಮಕ್ಳು ಇರ್ತಾರಲ್ಲ, ಫ್ಯಾಮಿಲಿ ಟ್ರೀ ತಗೊಳ್ರಿ. ಫ್ಯಾಮಿಲಿ ಟ್ರೀ ತಗೊಂಡು ತಂದ್ಕೊಡಿ. ಮಾಡ್ಕೊಂಡಿರೋದಿಲ್ಲ. ಮಾಡ್ಕೋಬೇಕು. ಇವಾಗ ನಿಮ್ ಖಾತೆ ಬೇಕು ಅಂದ್ರೆ ಮಾಡ್ಕೋಬೇಕು. ನೀವು ಎಲ್ಲರೂ ಸೇರಿ ಮಾಡಿ ಇನ್ನಿಬ್ರು ಅಣ್ಣಪ್ಪನ ಮಕ್ಕಳು, ನಾರಾಯಣಪ್ಪನ ಮಕ್ಕಳು ಒಟ್ಟಿಗೆ ಕೊಡ್ಬೇಕಲ್ಲ. ಅವ್ರಿಗೆ ಇವ್ರು ಸೇರ್ತಕ್ಕ ಜಾಸ್ತಿ ಅಂತ ಮಾಡ್ಕೊಡ್ಬೇಕಲ್ಲ. ಮುಂಚಪ್ಪದಲ್ವಲ್ಲ ನರಸಿಂಹಯ್ಯದಲ್ಲ ಸೊಪ್ಪಿದ್ದು. ಅಪ್ಲಿಕೇಶನ್ ಕೊಟ್ಟು ಯಾರು ಆಗ್ತದೆ ಅವ್ರು ಮಾಡಿ. ಖಂಡಿತ. ಈಗೇನು ಗೌರೇನಹಳ್ಳಿ ಗ್ರಾಮದ ಎಲ್ಲ ನಾಗರಿಕರು ಆದರೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನನ್ನ ಅವಧಿಯಲ್ಲಿ ಗೌರೇನಹಳ್ಳಿನಲ್ಲಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಟ್ಟೇ ಕೊಡ್ತೀನಿ ಅಂತ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಅಕ್ರಮವಾಗಿ ಟವರನ್ನು ಅಳವಡಿಸ್ತಾ ಇರ್ತಕ್ಕಂಥದ್ದು ಬಗ್ಗೆ ಅಣ್ಣ. ಯಾಕಂದರೆ ಸಾಕಷ್ಟು ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತೆ, ಗರ್ಭಿಣಿಯರಿಗೆ ತೊಂದರೆ ಆಗುತ್ತೆ, ವಯಸ್ಸಾದವ್ರಿಗೆ ಬ್ರೈನಲ್ಲಿ ಇರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಈ ಥರ ಸಮಸ್ಯೆಗಳು 101 ಇದ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಎಲ್ಲರೂ ಸಾಕಷ್ಟು ಬಾರಿ PDO ಅವ್ರಿಗೆ ಫೋನ್ ಮಾಡಿ ಮೌಖಿಕ ದೂರನ್ನು ಕೊಟ್ಟಿದ್ರು ಸಹ, ಆಮೇಲೆ ದೂರುಗಳನ್ನು ಫೋನ್ ಮಾಡಿ ಕೊಟ್ಟಿದ್ರು ಸಹ ಇದುವರೆಗೂ ಅದ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಅದನ್ನು ಇಲ್ಲಿವರೆಗೂ ಸ್ಟಾಪು ಮಾಡಲಿಲ್ಲ. ಮಾನ್ಯ ಇಒ ಅವರು ಸಹ ಗಮನಕ್ಕೆ ತಂದಿದ್ರು, ಅದನ್ನ ಯಾವುದೇ ರೀತಿಯಲ್ಲಿ ಪ್ರಶ್ನೆನೂ ಮಾಡ್ತಾ ಇಲ್ಲ. ಯಾಕೆಂದ್ರೆ ಆ ಒಂದು ಭಾಗದಲ್ಲಿ ಆದ್ರೆ ಸುತ್ತ 10 ಕಿಲೋಮೀಟರ್ ದೂರದಲ್ಲಿ ಅದು ಎಫೆಕ್ಟ್ ಕಾಣಿಸ್ತೈತೆ. ಒಂದೊಂದಲ್ಲ, ಇಡೀ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಎಲ್ಲ ಟವರ್ಗಳಿಗೂ ಪರ್ಮಿಷನ್ ಇಲ್ಲ, ಆನ್ಲೈನ್ ಪರ್ಮಿಷನ್ ತಗೊಂಡಿಲ್ಲ, ಯಾವುದೇ ರೀತಿಯಲ್ಲಿ ಪರ್ಮಿಷನ್ಗಳನ್ನ ತಗೊಂಡೇ ಇರೋ ಕಾರಣಕ್ಕೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಇಡೀ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಎಲ್ಲ ಟವರ್ಗಳನ್ನ ತೆಗೆಸಾಕ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನ ಮಾಡ್ಕೊತೀನಿ. ಅದೇ ರೀತಿಯಲ್ಲಿ ಇದು ವೆಂಕಟೇಶ್ಪುರ ಗ್ರಾಮದಲ್ಲಿ, ಬಾಡ್ರಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಒಂದೇ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಈಗ ಮುರಳಿಯವರ ಮನವಿಗೆ ನಾನೀಗೇನಂತ ಹೇಳ್ತೀನಿ, ಈಗ ಸಿಲ್ವಾಸ್ಕೋಟೆ ಗ್ರಾಮದಲ್ಲಿ ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಪಂಚಾಯಿತಿಯಿಂದ ಯಾವುದೇ ಅವರು ಅಧಿಕೃತವಾಗಿ ಯಾವುದೇ ಲೈಸೆನ್ಸನ್ನು ಪಡೆದಿರೋದಿಲ್ಲ. ನಾನು ಈಗಾಗಲೇ ಅವರು ನಮಗೆ ಗ್ರಾಮಸ್ಥರು ಸುಮಾರು ಜನ ಈ ಟವರ್ನ ತೆಗೆಸ್ಬೇಕು, ಟವರ್ ಹಾಕ್ಸ್ಬಾರ್ದು ಅಂತ ಅರ್ಜಿ ಕೊಟ್ಟಿದ್ರು. ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ಪರ್ಮಿಷನ್ ಕೊಡಬಾರ್ದು, ಕ್ಯಾನ್ಸಲ್ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಸರ್ವ ಸದಸ್ಯರು
ಇದರಿಂದ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ಮೊನ್ನೆ ನಮ್ಮ PDO ಸಾಹೇಬ್ರು ಅವ್ರಿಗೆ ಹೇಳಿದ್ದಾರೆ, ನಾಳೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತಾ ಇದ್ದೀವಿ. ದಯವಿಟ್ಟು ಶ್ರೀನಿವಾಸಕೋಟೆ ಗ್ರಾಮದ ಎಲ್ಲ ಯುವಕರು ನಾಗರಿಕರು ಇಪ್ಪತ್ತೈದು 26ನೇ ಸಾಲಿನ ಗ್ರಾಮ ಸಭೆಯನ್ನು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ. ಇಲ್ಲಿಗೆ ಬಂದಂಥ ಎಲ್ಲ ನಾಗರಿಕರು ಅವರ ಕುಂದುಕೊರತೆಗಳನ್ನ ಸಾಕಷ್ಟು ಕುಂದುಕೊರತೆಗಳನ್ನ ನಮ್ಮ ಮನವಿ ಮೂಲಕ ಕೊಟ್ಟಿದ್ದಾರೆ. ಎಲ್ಲ ಕುಂದುಕೊರತೆಗಳನ್ನ ಏನು ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಚರ್ಚೆ ಮಾಡಿ ಮುಂದಿನ ಸಭೆಯಲ್ಲಿ ಇಟ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಮತ್ತು ಏನು ನಾನು ಈ ವಾರದ ಹಿಂದೆ ಹೋದ ವಾರದಲ್ಲಿ ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನ ಆಯೋಜನೆ ಮಾಡಿದ್ದೆ. ಎಲ್ಲ ಗ್ರಾಮಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬಂತು. ಕೆಲವು ಊರುಗಳಲ್ಲಿ ಚರಂಡಿ ವ್ಯವಸ್ಥೆ ಅಧ್ವಾನ ಆಗಿದೆ, ಕೆಲವು ಕಡೆ ಬೀದಿ ದೀಪಗಳ ನಿರ್ವಹಣೆ ಸರಿಯಾಗಿ ಆಗ್ತಿರ್ಲಿಲ್ಲ. ಈಗಾಗಲೇ ನಾನು ಬೀದಿ ದೀಪಗಳನ್ನ ನೆನ್ನೆಯಿಂದ ಚಾಲನೆ ಕೊಟ್ಟಿದ್ದೀನಿ. ಪ್ರತಿ ಗ್ರಾಮದ ಪ್ರತಿ ಕಂಬಕ್ಕೂ ಲೈಟ್ ಇರಬೇಕು, ಆ ರೀತಿ ಚಾಲನೆ ಕೊಟ್ಟು ಬೀದಿ ದೀಪಗಳ ನಿರ್ವಹಣೆ ಮಾಡ್ತಾಯಿದ್ದೀನಿ. ಕೆಲವು ಐಮಸ್ ಲೈಟ್ಗಳು ಹಾಕಿದ್ವಿ, ಅದು ದುರಸ್ತಿ ಆಗಬೇಕಾಗಿದೆ, ಅದನ್ನು ದುರಸ್ತಿ ಮಾಡಿಸಿ ಕೊಡ್ತಾಯಿದ್ದೀನಿ. ಆಮೇಲೆ ಪ್ರಪ್ರಥಮವಾಗಿ ಏನಪ್ಪ ಅಂದರೆ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿಲಿ ಮೂಲಭೂತ ಹಕ್ಕು, ಮೂಲಭೂತ ಸೌಕರ್ಯ ಬೇರೆ. ಮೂಲಭೂತ ಸೌಕರ್ಯ ಅಂತಂದರೆ ನಾವು ನೀರು ಕೊಡ್ತೀವಿ, ಲೈಟ್ ಕೊಡ್ತೀವಿ, ಚರಂಡಿ ಕೊಡ್ತೀವಿ. ಮೂಲಭೂತ ಹಕ್ಕು ಕೊಡೋವಂಥ ಪ್ರಾಮಾಣಿಕ ಪ್ರಯತ್ನ ಈ ಹಿಂದೆ ಆಗಿರಲಿಲ್ಲ. ಹಾಗಾಗಿ ಅವ್ರಿಗೇನಪ್ಪ ಅಂತಂದರೆ ಅವ್ರಿಗೊಂದು ಅದಕ್ಕೆ ಸೂರಿಗೊಂದು ದಾಖಲೆ ಬೇಕು. ಹಾಗಾಗಿ ಎಲ್ಲ ಗ್ರಾಮಠಾಣ ಮನೆಗಳಿಗೆ ಇದು ಈ ಖಾತಾ ಮಾಡಿಕೊಡೋದನ್ನು ಒಂದು ಆಂದೋಲನ ಮಾಡಿ ಈಗಾಗಲೇ ನಮ್ಮ ಅಧಿಕಾರಿ ವರ್ಗದವರಿಗೆ ತಿಳಿಸಿದ್ದೀನಿ. ಈಗಾಗಲೇ ಇನ್ನೊಂದು 2-3 ತಿಂಗಳಲ್ಲಿ ಅವರೆಲ್ರಿಗೂ ಈ ಖಾತಾ ಮಾಡಿಕೊಡೋದನ್ನು ನಾನು ಒಂದು ಅಜೆಂಡವಾಗಿ ತಗೊಂಡು ಅದು ಮಾಡ್ತಾಯಿದ್ದೀನಿ. ಈಗ ಏನಾಗಿದೆ ಅಂತಂದರೆ ನಾನು ಬಂದಾಗಿಂದ ನಾವು ಯಾವುದು ಆನ್ಲೈನ್ ಬಿಟ್ಟರೆ ಬೇರೆ ಯಾವುದು ಜನರಲ್ ಲೈಸೆನ್ಸ್ನ ಕೊಡ್ತಾ ಇಲ್ಲ, ಸಾಮಾನ್ಯ ರಸೀತಿ. ಈಗ ಯಾರೋ ನಮ್ಮ ಪಂಚಾಯಿತಿ ರಸೀತಿ ಪುಸ್ತಕಗಳನ್ನ ನಕಲು ಮಾಡಿ ಮತ್ತು ಸಹಿಗಳನ್ನ ಈ ಹಿಂದೆ ಇದ್ದಂಥ PDO ಸಹಿಗಳನ್ನ ನಕಲು ಮಾಡಿ ಅವರಿಗೆ ಈ ಟವರ್ಗಿರ್ಬೋದು ಮತ್ತು ಕೋಳಿ ಫಾರಮ್ಗಿರ್ಬೋದು ಈ ಥರ ಕೆಲವು ಇದಕ್ಕೆಲ್ಲ ಕೊಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆನ ದಾಖಲಿಸ್ತಾ ಇದ್ದೀನಿ. ಒಂದು ಲೇಡಿ ಬಂದು ಕೇಳ್ತಾ ಇದ್ರು, ಬಿಲ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ, ಬಿಲ್ ಮಾಡ್ಕೊಂಡು. ಈಗ ಅವರು 2023-24ನೇ ಸಾಲಿನಲ್ಲಿ ಕೆಲಸ ಮಾಡಿದ್ದಾರೆ, ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಇದ್ದಂಥ PDO ಮತ್ತು ಸಿಬ್ಬಂದಿಗಳು ಅವರಿಗೆ ಬಿಲ್ ನೀಡಲಿಲ್ಲ ಅಂತ ಅದನ್ನು ಸಮಸ್ಯೆ ಹೇಳಿದರು. ನಾನು ಅದಕ್ಕೆ ಹೇಳಿದ್ದೀನಿ, ನಿಮ್ದು ಆ ಥರ ಕೆಲಸ ಮಾಡಿ ಪೆಂಡಿಂಗ್ ಆಗಿದ್ದರೆ ಮನವಿ ಕೊಡಿ. ಆ ಮನವಿನ ನಾನು ಈ ಕೂಡಲೇ ಅದನ್ನು ಚರ್ಚೆ ಮಾಡಿ ಆ ದಾಖಲೆಗಳನ್ನೆಲ್ಲ ತೆಗೆಸಿ ನಾನು ಅವ್ರಿಗೇನಾಗಿದೆ ಅದನ್ನು ಅನ್ಯಾಯನ ನಾನು ಸರಿಪಡಿಸ್ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳು ನಾನು ಆಲ್ರೆಡಿ ಈ ವಾರ್ಡ್ ಸಭೆಯಲ್ಲಿ ಸಮಸ್ಯೆಗಳನ್ನೆಲ್ಲ ಬರ್ಕೊಂಬಂದಿದ್ದೀನಿ. ಅಧಿಕಾರಿ ವರ್ಗಕ್ಕೆ ಅದನ್ನೆಲ್ಲ ತಿಳಿಸಿದ್ದೀನಿ. ಅದನ್ನೆಲ್ಲ ಕೂಡಲೇ ಕೈಗೆತ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ನಾನು ಇಲ್ಲಿ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಾಗಿಂದ 4 ಜನ PDOಗಳು ಚೇಂಜ್ ಆಗಿದ್ದಾರೆ. ನನಗೆ ಅದೇ ಸಮಸ್ಯೆ ಆಗಿರೋದು. ಯಾಕಂದರೆ ಅವರ ಸಿಬ್ಬಂದಿ ವರ್ಗ ಇಲ್ಲಾಂದರೆ ಅಧ್ಯಕ್ಷನ ಏನು ಕೆಲಸ ಮಾಡೋಕ್ಕಾಗಲ್ಲ. ತಮ್ಮೆಲ್ಲರ ಸಹಕಾರದಿಂದ ತಮಗೆಲ್ಲ ಗೊತ್ತಿದೆ, ಎಲ್ಲ ಮೀಡಿಯಾ ಮಿತ್ರರಿಗೆಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ. ಈ ಕಠಿಣವಾದ ಒಂದು ಇದೇನು ಕಡಲೆ ಅಂತ ಇರಲ್ಲ, ಇದು ಕಬ್ಬಿಣದ ಕಡಲೆ ಅಂತ, ಆ ರೀತಿ ಸಿಚುವೇಶನಲ್ಲಿ ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ. ಇದನ್ನು ಚಾಲೆಂಜಾಗಿ ತಗೊಂಡಿದ್ದೀನಿ. ನಾನು ಸುರ್ಜಕ್ನ ಗ್ರಾಮ ಪಂಚಾಯತಿನ ಸಾಧ್ಯವಾದಷ್ಟು ಒಳ್ಳೆ ಮೇಲ್ದರ್ಜೆಗೇರಿಸಬೇಕು, ಸಾಧ್ಯವಾದಷ್ಟು ನನ್ನ ಆಡಳಿತ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಎಲ್ರಿಗೂ ಜನಗಳಿಗೆ ಸ್ಪಂದನೆ ಮಾಡಬೇಕು. ನಾನೀಗಾಗಲೇ ನಿಮ್ಗೆ ಗೊತ್ತಿರಬೇಕು, ಸುಮಾರು ಜನಕ್ಕೆ ಗೊತ್ತು, ನಮ್ಮ ಮೀಡಿಯಾ ಮಿತ್ರರಿಗೂ. ನಾನು 9:30ಗೆ ಬಂದು ಕೂತ್ಕೊಳ್ತೀನಿ. 9:30-10 ಗಂಟೆಗೆ ಬಂದು ಆಫೀಸ್ ಕಚೇರಿನಲ್ಲಿ ಅಧಿಕಾರಿಗಳಿಗೆ ಮೊದಲೇ ಬಂದು ಕೂತ್ಕೊಂಡು ಬರೋಂಥ ಸಾರ್ವಜನಿಕರ ಸಮಸ್ಯೆಗಳನ್ನ ನಮ್ಮ ಉಪಾಧ್ಯಕ್ಷರ ಜೊತೆಲಿ ಕೂತ್ಕೊಂಡು ನಮ್ಮೆಲ್ಲ ಏನು ನನಗೆ ನನ್ನ ಜೊತೆಯಲ್ಲಿ ಸಹಕಾರಿಯಾಗಿ 19 ಜನ ಸದಸ್ಯರುಗಳು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಅವ್ರು ಆಶೀರ್ವಾದ ಮಾಡಿದ್ರು. ಅವ್ರ ಕಳಂಕ ಬರದೇ ರೀತಿಲಿ, ಆಮೇಲೆ ಈ ಗ್ರಾಮ ಪಂಚಾಯತಿ ಕಳಂಕ ಬರೋ ರೀತಿಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ತಮ್ಮ ಮೂಲಕ ನಾನು ಎಲ್ರಿಗೂ ತಿಳಿಸ್ತಾ ಇದ್ದೀನಿ. 25-26ನೇ ಸಾಲಿನಲ್ಲಿ SSLC ಉತ್ತೀರ್ಣ ಆಗಿರೋಂಥ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಪ್ರೋತ್ಸಾಹಧನವಾಗಿ 5,000 ಚೆಕ್ ವಿತರಣೆ ಮಾಡಿದ್ದೀವಿ. ಮತ್ತು ಸೆಕೆಂಡ್ PU ಪಾಸ್ ಆಗಿರೋಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಸ್ವಲ್ಪ ಆದರೂ ಪ್ರೋತ್ಸಾಹ ಸಿಕ್ಕಲಿ, ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಿಂದ ನಾನು ಎಲ್ರಿಗೂ ಯಾವುದೇ ತಾರತಮ್ಯ ಇಲ್ಲದೆ ಎಲ್ರಿಗೂ ಚೆಕ್ ವಿತರಣೆ ಮಾಡೋಂಥ ಸಾಮೂಹಿಕವಾಗಿ ಚೆಕ್ ವಿತರಣೆ ಮಾಡಿದ್ದೀನಿ. ಇನ್ನೂ ಯಾರಾದರೂ ಫಲಾನುಭವಿಗಳಿದ್ದರೆ ಸ್ಟೂಡೆಂಟ್ಸು ಇನ್ನೂ 2 ತಿಂಗಳ ಸಮಯ ಇದೆ. 2 ತಿಂಗಳಲ್ಲಿ ಅವ್ರು ಯಾವಾಗಲಾದರೂ ಅರ್ಜಿ ಹಾಕಲಿ.